ರಾಮಾಯಣದಲ್ಲಿ ಜಟಾಯು ಕೇವಲ ಒಂದು ಪಕ್ಷಿಯಲ್ಲ, ಅವನ ಶೌರ್ಯ, ನಿಷ್ಠೆ ಮತ್ತು ತ್ಯಾಗದ ಮಹೋನ್ನತ ಸಂಕೇತ. ರಾಮನ ತಂದೆ ದಶರಥ ಮಹಾರಾಜನ ಹಳೆಯ ಗೆಳೆಯನಾಗಿದ್ದ ಈ ಗಿಡುಗ ಸೀತೆಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಧೀರ. ಜಟಾಯು ಅರುಣನ ಪುತ್ರ ಹಾಗೂ ಸಂಪಾತಿಯ ತಮ್ಮ. ದಶರಥ ಮಹಾರಾಜನು ತನ್ನ ದೇಶದಲ್ಲಿ ತೀವ್ರ ಬರಗಾಲವನ್ನು ಹೋಗಲಾಡಿಸಲು ಶನಿದೇವನನ್ನು ಭೇಟಿ ಮಾಡಲು ರಥದಲ್ಲಿ ಪ್ರಯಾಣಿಸುತ್ತಾನೆ. ಶನಿ ಲೋಕವನ್ನು ತಲುಪಿದಾಗ ಶನಿದೇವನ ತೀವ್ರ ನೋಟದಿಂದಾಗಿ ಅವನ ರಥವು ಸುಟ್ಟು ಹೋಗುತ್ತದೆ ಮತ್ತು ಅವನು ಆಕಾಶದಿಂದ ಕೆಳಗೆ ಬೀಳಲು ಪ್ರಾರಂಭಿಸುತ್ತಾನೆ. ಆ ಕ್ಷಣದಲ್ಲಿ ಜಟಾಯು ಪಕ್ಷಿಯು ದಶರಥನನ್ನು ರಕ್ಷಿಸುತ್ತದೆ. ಅಂದಿನಿಂದ ದಶರಥ ಮಹಾರಾಜ ಹಾಗೂ ಜಟಾಯು ಆಪ್ತ ಮಿತ್ರರಾಗುತ್ತಾರೆ. ರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಪಂಚವಟಿಗೆ ಬಂದಾಗ ಜಟಾಯುವನ್ನು ಭೇಟಿಯಾಗುತ್ತಾರೆ. ಜಟಾಯು ತನ್ನನ್ನು ದಶರಥನ ಗೆಳೆಯ ಎಂದು ಪರಿಚಯಿಸಿಕೊಳ್ಳುತ್ತಾನೆ. ರಾಮನು ಜಟಾಯುವನ್ನು ತಂದೆಯ ಸಮಾನ ಗೌರವದಿಂದ ಕಾಣುತ್ತಾನೆ. ರಾಮ ಲಕ್ಷ್ಮಣರು ಬೇಟೆಗೆ ಹೋದಾಗ ಸೀತೆಯನ್ನು ರಕ್ಷಿಸುವ ಹೊಣೆಯನ್ನು ಜಟಾಯು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ. ರಾವಣನು ಸೀತೆಯನ್ನು ಅಪಹರಿಸಿ ಆಕಾಶ ಮಾರ್ಗದಲ್ಲಿ ಪುಷ್ಪಕ ವಿಮಾನದಲ್ಲಿ ಕರೆದೊಯ್ಯುತ್ತಿರುವಾಗ ಸೀತೆಯ ಆಕ್ರಂದನವನ್ನು ಕೇಳಿ ಜಟಾಯು ಧಾವಿಸಿ ಬರುತ್ತಾನೆ. ಧೀರ ಹೋರಾಟದಿಂದ ಜಟಾಯುವಿಗೆ ತಾನು ರಾವಣನ ಮುಂದೆ ಅಲ್ಪಶಕ್ತಿ ಎಂದು ತಿಳಿದಿದ್ದರೂ ಧರ್ಮದ ಹಾದಿಯಲ್ಲಿ ಸೀತೆಯನ್ನು ರಕ್ಷಿಸಲು ಮುಂದಾಗುತ್ತಾನೆ. ತನ್ನ ಹರಿತವಾದ ಕೊಕ್ಕು ಮತ್ತು ಉಗುರುಗಳಿಂದ ರಾವಣನ ರಥವನ್ನು ಪುಡಿ ಮಾಡುತ್ತಾನೆ, ಕುದುರೆಗಳನ್ನು ಕೊಲ್ಲುತ್ತಾನೆ. ರಾವಣನ ಮೈಮೇಲೆ ಆಳವಾದ ಗಾಯಗಳನ್ನೂ ಮಾಡುತ್ತಾನೆ. ಇದರಿಂದ ಕಂಗೆಟ್ಟ ರಾವಣನು ಕೊನೆಗೆ ತನ್ನ ಚಂದ್ರಹಾಸ ಖಡ್ಗದಿಂದ ಜಟಾಯುವಿನ 2 ರೇಖೆಗಳನ್ನು ಕತ್ತರಿಸುತ್ತಾನೆ. ರೆಕ್ಕೆಗಳು ತುಂಡಾಗಿ ಕೆಳಕ್ಕೆ ಬಿದ್ದಾಗ ಜಟಾಯು ರಾಮ ಬರುವವರೆಗೂ ತನ್ನ ಪ್ರಾಣವನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಅಲ್ಲಿಗೆ ಬಂದಾಗ ಜಟಾಯು ನಡೆದ ಘಟನೆಯನ್ನು ವಿವರಿಸುತ್ತಾನೆ. ರಾವಣನು ಸೀತೆಯನ್ನು ದಕ್ಷಿಣ ದಿಕ್ಕಿನತ್ತ ಒಯ್ಯುತ್ತಿದ್ದಾನೆ ಎಂದು ಪ್ರಮುಖ ಸುಳಿವನ್ನು ನೀಡುತ್ತಾನೆ. ಮಾಹಿತಿ ತಿಳಿದ ನಂತರ ಜಟಾಯು ರಾಮನ ಮಡಿಲಲ್ಲೇ ಪ್ರಾಣ ಬಿಡುತ್ತಾನೆ. ತನ್ನ ತಂದೆ ದಶರಥನಿಗೆ ಅಂತಿಮ ಸಂಸ್ಕಾರ ಮಾಡಲು ಸಾಧ್ಯವಾಗದ ರಾಮನು ಜಟಾಯುವನ್ನೇ ತಂದೆಯ ಸ್ಥಾನದಲ್ಲಿರಿಸಿ ಸಕಲ ವಿಧಿ ವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ಮಾಡುತ್ತಾನೆ. ಜಟಾಯುವಿನ ತ್ಯಾಗ, ತನಗಿಂತ ಬಲಿಷ್ಠ ಶತ್ರುವಿನ ಮುಂದೆ ಸೋಲುತ್ತೇನೆ ಎಂದು ಗೊತ್ತಿದ್ದರೂ ಹೆದರದೆ ಹೋರಾಡುವುದು ನಿಜವಾದ ವೀರತ್ವ. ಜಟಾಯುವಿನ ನಿಷ್ಠೆ, ಗೆಳೆಯನ ಮಕ್ಕಳಿಗೆ ಮಾತನ್ನು ಉಳಿಸಿಕೊಳ್ಳಲು ಪ್ರಾಣವನ್ನೇ ಪಣಕ್ಕಿಟ್ಟನು. ಸಾಕ್ಷಾತ್ ಶ್ರೀರಾಮನಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡ ಭಾಗ್ಯಶಾಲಿ ಜಟಾಯು. ಜಟಾಯುವಿನ ಈ ಕಥೆಯು ದುಷ್ಟರ ವಿರುದ್ಧ ಧ್ವನಿ ಎತ್ತಲು ಕೇವಲ ಶಕ್ತಿ ಇದ್ದರೆ ಸಾಲದು, ಅದಮ್ಯ ಸಾಹಸ ಮತ್ತು ಧರ್ಮದ ದಾರಿ ಮುಖ್ಯ ಎಂಬ ಸಂದೇಶವನ್ನು ನೀಡುತ್ತದೆ.